ಕೆ ಪಾಟೀಲ್ ಅವರೇ, ಜಯದೇವ ಉದ್ಯೋಗ ಸಂಸ್ಥೆಯ ನಿರ್ದೇಶಕರಾಗಿರುವರು, ಈಗ ಸಂಸದರಾಗಿರುವ ಸಿ ಮಂಜುನಾಥ್ ಅವರು, ರಮಣಶ್ರೀ ಸುರಕ್ಷರಿಯವರೇ, ಸಂಸ್ಥೆಯ ಅಧ್ಯಕ್ಷರಾದ ಸಿ ಸೋಮಶೇಖರ್ ಅವರು, ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಗುರುರಾಜ್ ಕರ್ಜಗಿ ಅವರು, ನಾನು ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಮಸ್ತಿಕ ಬಂಧುಗಳೇ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಸೋಮಣ್ಣ ಅವರು, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿಯನ್ನು ನೀಡಿ ಕಾರ್ಯಕ್ರಮವನ್ನು ಅಂತ ಹೇಳಿದ್ದಾರೆ. ಇಲ್ಲಿ ಮಾತನಾಡಿದ ಗಣ್ಯರು ಕೂಡ ಅನೇಕ ಮೌಲಿಕವಾದಂತಹ ಅವರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಬಸವಣ್ಣನವರು ಈ ಜಗತ್ತಿಗೊಂಡ ಒಬ್ಬ ಅಪರೂಪದ ದಾರ್ಶನಿಕ ಶ್ರೇಷ್ಠರು. ಅವರು ನಡೆಯೊಂದು ಕವಿ ನುಡಿಯೊಂದು ಕವಿ ಎನ್ನುವ ಮಾತಿಗೆ ತಿಲಾಂಜಲಿಯನ್ನು ಕೊಟ್ಟಂಥವರು. ನಡೆನುಡಿಯಲ್ಲಿ ಒಂದು ಕಿಂಚಿತ್ ಲೋಪ ಆದರೆ ನದಿ ನೀನು ಎದ್ದು ಹೋಗಬಹುದು ಅಂತ ಹೇಳಿ ಭಗವಂತನಿಗೆ ಒಂದು ಸವಾಲನ್ನು ಕೊಟ್ಟಂತಹ ಆತ್ಮವಿಶ್ವಾಸದ ಒಂದು ಮಹಾನ್ ಸಂತ ಅಂದರೆ ಬಸವಣ್ಣನವರು. ಅವರು ಕೇವಲ ಧರ್ಮವನ್ನು ಬೋಧಿಸಿದ್ದಲ್ಲ, ಅದನ್ನು ಸರಳವಾಗಿ ಪ್ರತಿಯೊಬ್ಬ ಮನುಷ್ಯ ಕೂಡ ಹೇಗೆ ಆಚರಿಸಿ ಅವರ ಆನಂದವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಂಡಂಥವ್ರು. ಮತ್ತು ಅವರೇನು ಆಲೋಚನೆಗಳಿತ್ತು ಅವರನ್ನು ಹೊರತುಪಡಿಸಿ ಲೋಕಕ್ಕೆ ಸಂದೇಶವನ್ನು ಕೊಟ್ಟಂಥವಲ್ಲ, ತಮ್ಮನ್ನೇ ಹೊರಗೆ ಮಾಡಿಕೊಂಡು ಬಸವಣ್ಣವರ ವಚನಗಳನ್ನು ಗಮನಿಸುವಾಗ ಒಬ್ಬ ಸಾಧಕನಾದಂತಹ ಜೀವನದಲ್ಲಿ ಏನು ಸಮಸ್ಯೆಗಳು ಬರ್ಬೋದು ಅನ್ನೋದನ್ನು ತಮ್ಮನ್ನೇ ನಿದರ್ಶನವಾಗಿ ಮಾಡಿಕೊಂಡು ಅದನ್ನು ಬೋಧಿಸಿದಂಥವರು ಬಸವಣ್ಣವರು. ಭಾರತೀಯ ಅಣ್ಣನವರ ವಿಚಾರಿಸಿ ನೋಡಿದರೆ ರೂಢಿಲ್ಲವೇ ಅಂತ ಅನೇಕ ವಚನಗಳನ್ನು ಗಮನಿಸಬಹುದು. ಅದರಿಂದ ಹಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ. ಹೀಗೆ ಒಬ್ಬ ವ್ಯಕ್ತಿ ಒಂದು ಮೇಲ್ಸ್ತರದಲ್ಲಿ ಹೋಗಿ ಜ್ಞಾನ ಸಂದೇಶವನ್ನು ಕೊಡಬೇಕಾದ್ರೆ ತನ್ನನ್ನು ಒಳಗೆ ಮಾಡಿಕೊಂಡು ತನ್ನನ್ನೇ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಹೇಗೆ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಬದುಕನ್ನು ನಡೆಸಿದಂಥವರು ಬಸವಣ್ಣವರು. ಆ ಕಾರಣಕ್ಕಾಗಿ 900 ವರ್ಷಗಳ ನಂತರ ಕೂಡ ಅವರನ್ನು ನಿರಂತರವಾಗಿ ಸ್ಮರಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ದೇಶದ ವಿವಿಧ ರಾಜ್ಯಗಳಲ್ಲಿ, ಹೊರ ರಾಜ್ಯಗಳಲ್ಲಿ, ಅದು ಯುರೋಪ್ ಇರ್ಬೋದು, ಅಮೇರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲ ದೇಶಗಳಲ್ಲಿ ಕೂಡ ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡುವಂಥ, ಬಸವಣ್ಣವರ ಹೆಸರಿನಲ್ಲಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥ, ಬಸವಣ್ಣನವರ ಪುತ್ಥಳಿಯನ್ನು ಸ್ಥಾಪಿಸುವಂಥ, ಬಸವಣ್ಣವರ ಕೃತಿಗಳನ್ನು ಪ್ರಕಟಿಸುವಂಥ ಇತ್ಯಾದಿ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ. ಇವೆಲ್ಲ ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು. ಅಮೆರಿಕದ ಕಾನ್ಸಾಸ್ ಸಿಟಿಯಲ್ಲಿ ಈ ವರ್ಷದಿಂದ ಬಸವ ಜಯಂತಿ ದಿವಸವನ್ನು ಬಸವ ದಿನ ಅಂತ ಆಚರಣೆ ಮಾಡುವಂಥ ಘೋಷಣೆ ಮಾಡಿರ್ತಕ್ಕಂಥದ್ದು ಬಸವಣ್ಣ ಅಮೆರಿಕ ದೇಶದಲ್ಲಿ ಕೂಡ ಪ್ರಸ್ತುತವಾಗಿ ಮತ್ತು ಪರಿಚಯ ಆಗ್ತಾ ಇರತಕ್ಕಂಥದ್ದು ಮುಖ್ಯವಾದಂಥದ್ದು. ಇಲ್ಲಿ ಮಂಜುನಾಥರು, ಪಾಟೀಲವರು ಮಾತನಾಡಿದ್ದಾರೆ. ಬಸವಾದಿ ಪ್ರಮುಖರ ವಚನಗಳು ಮೊದಲನೇ ಅವರಿಗೆ ಬೋಧಿಸಲು ಎಷ್ಟು ಸುಲಭವಾಗಿರುತ್ತೋ ಅದನ್ನು
ಗ್ರಹಿಸ್ತಾ ಹೋದ ಹಾಗೆ ಅಷ್ಟು ಆಳವಾದ ಅರ್ಥವನ್ನು ಬಿಂಬಿಸುವಂಥದ್ದು. ಅದನ್ನು ಆಳವಾಗಿ ಅರ್ಥ ಮಾಡ್ಕೊಂಡು ಹೋದಾಗೆ ಇದನ್ನು ಎಷ್ಟು ನಾವು ಬದುಕಿನಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮುಂದೆ ಪ್ರಶ್ನೆಯಾಗಿ ನಿಲ್ಲುವಂಥದ್ದು. ಅದಕ್ಕೆ ಮಾತನಾಡುವ ಕಡೆ ಅಂತಂದರೆ ವಚನಗಳು ಶರಣರ ಬದುಕು ಕೇವಲ ಭಾಷಣದ ಸರಕಾಗಬಾರದು, ತೋರಿಕೆಯ ಸಂಗತಿಗಳಾಗಬಾರದು. ಅದನ್ನು ಬದುಕಿನಲ್ಲಿ ಆಚರಣೆಗೆ ತಂದಾಗ ಮಾತ್ರ ಅದು ನಿಜವಾಗಿ ಕೂಡ ಬಸವನವರಿಗಾಗಿಲ್ಲ, ಯಾರು ಆಚರಣೆಗೆ ತಂದುಕೊಳ್ತಾರೋ ಅವರ ಬದುಕಿನ ಶ್ರೇಯಸ್ಸಿಗಾಗಿ ಅವರು ಮಾರ್ಗದರ್ಶನ ಮಾಡುತ್ತೆ ಅಂತಕ್ಕಂಥ ಕಳಕಳಿಯ ಮಾತುಗಳನ್ನು ಹೇಳಿದ್ದಾರೆ. ಒಂದು ಮಾತು ಸತ್ಯಮದ ಧರ್ಮೋಚ್ಚರ ಅಂತ. ಸತ್ಯ ಇವರು ಹೇಳಲಿಕ್ಕೆ, ಧರ್ಮ ಇವರು ಆಚರಣೆ ಮಾಡಲಿಕ್ಕೆ. ಧರ್ಮ ಹೇಳುವ ವಸ್ತುವಲ್ಲ, ಆಚರಣೆ ಮಾಡುವಂಥದ್ದು. ಹಾಗೆ ಬಸವಾದಿ ಪ್ರಬಂಧರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೀಗೆ ಮೇಲಿನ ಮೇಲೆ ಅಂಥದ್ದು ಮನ ಮಾಡೋದ್ರಿಂದ, ಕೇಳೋದ್ರಿಂದ ಎಲ್ಲಾದರೂ ಒಂದು ದಿನ ಒಂದು ಸಂದರ್ಭದಲ್ಲಿ ನಮ್ಮ ಬದುಕಿಗೆ ಅದು ಸಂಜೀವನಿಯಾಗಿ ಮಾರ್ಗದರ್ಶನ ಮಾಡಬಹುದು ಅಂತ ಕಾರಣಕ್ಕಾಗಿ ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಸ್ಮರಣೆ ಮಾಡ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಡಾಕ್ಟರ್ ಸೋಮಶೇಖರ್ ಅವರ ಸಂಗೀತರು ಪ್ರಾರಂಭಿಸಿರುವಂತಹ ಬಸವ ವೇದಿಕೆ ಹಾಗೂ ಮತ್ತೊಂದು ಸಂಸ್ಥೆ ಸಂಸ್ಕೃತಿ ಸಂಘ, ಎರಡು ಸಂಸ್ಥೆಗಳು ಕೂಡ ಸಾಹಿತ್ಯ, ಸಂಸ್ಕೃತಿ, ಕಲೆ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವಂಥವನ್ನು ವರ್ಷದಲ್ಲಿ 2 ಸಾರಿ ವಿವಿಧ ಸಂದರ್ಭಗಳಲ್ಲಿ ಸನ್ಮಾನಿಸುವ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗೆಯೇ 35 ವರ್ಷಗಳಿಂದ ನಿರಂತರವಾಗಿ ಈ ಸಂಸ್ಥೆ ಯಾವ ವರ್ಷವೂ ತಪ್ಪದ ಹಾಗೆ ಕಾರ್ಯಕ್ರಮವನ್ನು ವಿಧಿಪಡಿಸಲು ಬಂದಿದೆ ಅನ್ನೋದು ಆ ವೇದಿಕೆಯ ಹಿಂದಿನ ಎಲ್ಲರ ಶ್ರದ್ಧೆಯ ಒಂದು ಸಂಕೇತವಾಗಿದೆ. ಇಂದ ಅನೇಕ ಗಣ್ಯಮಾನ್ಯರಿಗೆ ಇಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಒಂದು ವೇದಿಕೆಯನ್ನು ವಿವಿಧ ದಾಸೋಹಮೂರ್ತಿಗಳಾದ ಪೂಜ್ಯ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳ ಅಮೃತ ಆಸಕ್ತಿಯಿಂದಲೇ ಅವರ ಮಾರ್ಗದರ್ಶನದಲ್ಲಿ ಉದ್ಘಾಟನೆ ಮಾಡೋದು ಕೂಡ ಈ ಸಂದರ್ಭದಲ್ಲಿ ನೆನಪು ಸಂಗತಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಶ್ರೀ ದೇವೇಗೌಡರಿಗೆ ಬಸವಶ್ರೀ ಪ್ರಶಸ್ತಿ ಹಾಗೂ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ರೀತಿಯ ಸೈಲೆಂಟಾಗಿ ಸಂಚಲನ ಉಂಟು ಮಾಡುವಂತಹ ಶ್ರೇಷ್ಠ ವ್ಯಕ್ತಿಗಳಾದಂತಹ ವಿರಾಟ್ ಅವರಿಗೆ ಪ್ರಶಸ್ತಿಯನ್ನು ಮಾಡಲಾಗಿದೆ. ನಾನು ದೇವೇಗೌಡರು ಕಾರಣಾಂತರದಿಂದ ಅವರ ವಿಯೋಗವನ್ನು ಮತ್ತು ಆರೋಗ್ಯದ ಕಾರಣದಿಂದಾಗಿ ನೇರವಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸಮಿತಿಯವರಿಗೆ ಗುರುವಾರ ಕಾರ್ಯಕ್ರಮ ಗುರುವಾರ ಸಂದರ್ಭವನ್ನು ನೋಡಿ ಪ್ರಶಸ್ತಿಯನ್ನು ನೇರವಾಗಿ ತಲುಪಿಸಲಿದ್ದಾರೆ. ದೇವೇಗೌಡರು ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯಿಂದ ಬಂದಂಥದ್ದು. ಆ ಗ್ರಾಮೀಣ ಪ್ರದೇಶದ ಒಂದು ಹಿನ್ನೆಲೆ ಬಂದಂಥದ್ರಿಂದ ಅವರು ಪ್ರಧಾನಮಂತ್ರಿಗಳಾಗೋದು ಕೂಡ ಗ್ರಾಮೀಣ ಜನರ ಕಷ್ಟಗಳನ್ನು ಮರೆಯಲಿಲ್ಲ ಅಂತಕ್ಕಂಥದ್ದು ಅವರ ಜೊತೆಯಲ್ಲೇ ಇದ್ದಂತಹ ಅನೇಕರು ಹೇಳುವಂತಹ ಮಾತು. ಅವರಿಗೆ ಮುಂದಿನ ಅನೇಕ ಮಾತುಗಳು ಹೇಳಿದ್ದಾರೆ. ಅವರು ಪ್ರಧಾನ